ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏನೋ ಹಬ್ಬದ ವ್ಲಾಗ್. ಇದು ಅಂದರೆ ಹಬ್ಬದ ವ್ಲಾಗ್ ಅಂದರೆ ಹಬ್ಬ ಸ್ಟಾರ್ಟ್ ಮಾಡ್ತಾ ಇಲ್ಲ, ಜಸ್ಟ್ ಕ್ಲೀನಿಂಗ್, ಮನೆ ಕ್ಲೀನಿಂಗ್ ವ್ಲಾಗ್. ಸೊ ಈ ವರ್ಷ ನಾವೇನು ಗ್ರ್ಯಾಂಡಾಗೇನು ಹಬ್ಬ ಮಾಡ್ತಾ ಇಲ್ಲ, ಮಾಡುವಾಗಿಲ್ಲ ಹಬ್ಬನ. ಸೊ ಅದರಿಂದ ಸಿಂಪಲ್ಲಾಗಿ ಹಾಗೇನೆ ಮಾಡೋದನ್ನ ನಿಲ್ಲಿಸ್ಬಾರ್ದಂತೆ. ಸೊ ದೇವರೆಲ್ಲ ಕೂರಿಸಲ್ಲ, ಸಿಂಪಲ್ಲಾಗಿ ಅಷ್ಟೇ ದೇವರಿಗೆ ಮುಂದೆ ಒಂದು ಸೀರೆ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ಅಷ್ಟೇ. ಹೇಗಿದ್ರು ನಾವು ಬಂದು ಆಲ್ರೆಡಿ ಒಂದು 8 months 9 months ಆಗಿತ್ತು. ಅದಕ್ಕೆ ಕರ್ಟನ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲ ತೆಗ್ದಾಗಿದೆ. ಮನೆಗೆ ಅಂತ ಶಾಪಿಂಗ್ ಅಂತ ಹೋಗಿದ್ವಿ, ಮೊನ್ನೆ ತಗೊಬಂದೆ. ಬಟ್ ಇದನ್ನು ವೆಜಿಟೇಬಲ್ಸ್ ಎಲ್ಲ ಆವಾಗಲೇ ತಂದು ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ಅಲ್ವಾ. ಸೊ ಅದರಿಂದ ಇವಾಗ ವೆಜಿಟೇಬಲ್ಸ್ನ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಹೋಗ್ಬಿಟ್ಟು ಸಂಜೆ ಸಿಕ್ಕಾಬಿಟ್ಟೆ ಕ್ರೌಡ್ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಫ್ರೆಶ್ ಆಗಿರೋದು ಸಿಗುತ್ತಲ್ಲ ಮಾರ್ನಿಂಗ್ ಟೈಮ್ ಹೋದರೆ. ಅದಕ್ಕೆ ಇದು ಹಬ್ಬದ ಲಾಗ್. ಮೇಲೆಲ್ಲ ಕ್ಲೀನ್ ಆಯಿತು, ಇಷ್ಟು ಕ್ಲೀನ್ ಮಾಡಿ ಅದನ್ನೆಲ್ಲ ಒರೆಸಿದ್ದೀನಿ. ಇವಾಗ ತಟ್ಟೆ ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡಿ ಎಲ್ಲನ ಆ ಪ್ಲೇಸಿಗೆ ತಲುಪಿಸ್ಬಿಟ್ರೆ ಅರ್ಧ ಕೆಲಸ ಮುಗಿಯುತ್ತೆ. ಅದೇನು ಕಾರ್ಡ್ ಬಾಕ್ಸ್ ಎಲ್ಲ ಏನೋ ಓಪನ್ ಮಾಡಿ ಇದು ಮಾಡಲ್ಲ, ಹಂಗೆ ಮೇಲ್ಗಡೆ ತೊಳೆದ್ಬಿಟ್ಟು ಎತ್ತಿಟ್ಕೊತೀನಿ ಅಷ್ಟೇ. ಒಟ್ಗೂ ಈ ಕಬೋರ್ಡು ಇದರಲ್ಲಿ ಇದೊಂದೆರಡು ಬಾಕ್ಸ್ ತೊಳೆದ್ರೆ, ಈ ಕಡೆ ಒಂದು 3-4 ಬಾಕ್ಸ್ ಇದೆ, ಅದನ್ನು ತೊಳೆದ್ರೆ ಕೆಲಸ ಮುಗೀತು. ಒಟ್ಟು ಇವತ್ತು ಅಡುಗೆ ಮನೆ ಮುಗಿಸಿ ಆ ಫ್ರಿಡ್ಜ್ ಮುಗಿಸಿದ್ರೆ ಅರ್ಧ ಕೆಲಸ ಇವತ್ತು ಕಂಪ್ಲೀಟ್. ನಾಳೆಗಿನ್ನ ಕರ್ಟನ್ಸ್ ಇದೆ, ಕರ್ಟನ್ಸ್ ತೊಳಿಬೇಕು. ಔಟ್ಸೈಡ್ದು ಇದು ದೇವ್ರ ಮನೆದ ಹಾರಗಳಿದೆ, ಅದನ್ನು ತೊಳಿಬೇಕು. ಫ್ಯಾನೆಲ್ಲ ಒರೆಸ್ಬಿಟ್ರೆ ನಾಳೆ ಕೆಲಸ ಫಿನಿಶ್. ಅದೆರಡು ಬೆಡ್ಶೀಟ್ ಇದೆ ಅದ್ರ ಜೊತೆಗೆ. ಇಷ್ಟು ಮಾಡಿ ಇನ್ನು ಇದರಲ್ಲಿ ಕಬೋರ್ಡನ್ನು ಕ್ಲೀನ್ ಮಾಡಬೇಕು. ಇದನ್ನ ಪೇಪರ್ ಮಾತ್ರ ಚೇಂಜ್ ಮಾಡ್ತೀನಿ ಅಷ್ಟೇ. ಇನ್ನು ನಾನು ನಮ್ಮ ಅಮ್ಮನ ಮನೆಗೆ ಹೋದ್ಮೇಲೆ ಇವರಂತೂ ಕ್ಲೀನ್ ಮಾಡ್ಕೊಳ್ಳಲ್ಲ. ಅದರಿಂದ ಎಲ್ಲ ಜೋಡಿಸಿರೋ ಥರನೇ ಇದೆ. ಇಲ್ಲಿ ಕ್ಲೀನ್ ಮಾಡಿಬಿಟ್ರೆ ಇದು ನಾಳೆ ಅದಷ್ಟು. ಇವತ್ತಿಷ್ಟು ಕೆಲಸ ಇದೆ. ಆಲ್ರೆಡಿ 4 o'clock ಆಗಿದೆ. ಬೇಗ ಕ್ಲೀನ್ ಮಾಡಬೇಕು. ವಾಷಿಂಗ್ ಮಿಷಿನ್ ಕವರ್ ತೆಗಿಬೇಕು, ಅದನ್ನು ಜರ್ಕಿಸಿ ತೆಗೆದು ಹೋಗ್ದಾಕಬೇಕು. ಅದನ್ನು ನಾಳೆಗೆ ಮುಗಿಸ್ತೀನಿ. ಅಡುಗೆ ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲೇ 8 o'clock ಆಯಿತು. ಇವಾಗ ಈ ಥರ ಇದೆ. ಇದನ್ನೆಲ್ಲ ಕ್ಲೀನ್ ಮಾಡಿ ಮೇಲ್ಗಡೆ ಎಲ್ಲ ಕ್ಲೀನ್ ಎಲ್ಲ ಆವಾಗಲೇ ಎಲ್ಲ ಕ್ಲೀನಾಗಿದೆ ಆಲ್ಮೋಸ್ಟ್. ಇದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಇದ್ರ ಬಟ್ಟೆ ಎಲ್ಲ ತೊಳೆಯೋಕೆ ಹಾಕಿದ್ದೀನಿ. ಇದೆಲ್ಲ ನೀಟಾಗಿ ವಾಶ್ ಮಾಡಿ ಎಲ್ಲನೂ ಫಿಲ್ ಮಾಡೋ ಅಷ್ಟರಲ್ಲೇ ಟೈಮ್ ಆಯಿತು. ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಆ ಥರ ಶೀಟೆಲ್ಲ ಹಾಕಿರಲಿಲ್ಲ. ಇವಾಗೆಲ್ಲ ಕ್ಲೀನ್ ಮಾಡಾಕ್ತೆ, ಸಿಕ್ಕಾಬಿಟ್ಟೆ ಡಸ್ಟ್ ಆಗಿಬಿಟ್ಟಿದ್ದು ಒಳಗಡೆ ಎಲ್ಲ. ಫೈನಲಿ ಇವಾಗ ನಮ್ಮ ಅಡುಗೆ ಮನೆ ಈ ಥರ ಇದೆ. ಇದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡಬೇಕು. ನಾಳೆಗೆಲ್ಲ ದೇವ್ರ ಮನೆ ಕ್ಲೀನ್ ಮಾಡಿ ಫ್ರಿಡ್ಜು ಮುಗಿಸಿದ್ದೀನಿ. ಈ ಕೆಳಗಡೆ ಕಬೋರ್ಡ್ಸ್ ಎಲ್ಲ ಮುಗಿಸಿದ್ದೀನಿ. ಇನ್ನೇನಿದ್ರು ಮೇಲ್ಗಡೆ ಮುಗಿಸೋದಷ್ಟೇ. ಏನಪ್ಪ ಶಾಪಿಂಗ್ ಹೋಗಿದ್ದು ಬರೋ ಅಷ್ಟರಲ್ಲಿ ಸಾಕಾಯಿತು. ಹೋಗೋ ಅಷ್ಟರಲ್ಲಿ ವಾಷಿಂಗ್ ಮಿಷಿನ್ ಆನ್ ಮಾಡಿಬಿಟ್ಟು ಹೋಗಿದ್ದಕ್ಕೆ ಕರ್ಟನ್ ಎಲ್ಲ ಒಗ್ದಾಗಿದೆ. ಅಮ್ಮಮ್ಮ 2,000 ತೊಗೊಂಡೋಗಿ 2,500 ತೊಗೊಂಡೋಗಿ ಇಷ್ಟು ಚೇಂಜ್ ಮಿಕ್ತು. ಮೀನ್ಸ್ 600, ಒಂದು 700 ರೂಪಾಯಿ ಮಿಕ್ಕಿದೆ. ಇದೇನು ಇವಾಗ ಇಷ್ಟು ಹೂಗೆ 60 ರೂಪಾಯಿ. ಊರಿಂದ ತಂದಿದ್ರು ಆಯ್ತಿತ್ತು. ನಮ್ಮ ರಕ್ಷಿ ಅವರೇ ಬೆಳೆದಿದ್ರು. ಇದು ಮಾಮೂಲಿ ನಾವೇನು ಸಿಂಪಲ್ ಪೂಜೆಗಳಾಗ್ಬಿಟ್ಟು ಬಳೆ, ಜಸ್ಟ್ ಅರಿಶಿನ ಕೊಂಬು, ಆಮೇಲೆ ಅದು ಗೆಜ್ಜೆ ಹಾರ ತೊಗೊಂಬಂದೆ. ಇದೆಲ್ಲ ಓಪನ್ ಮಾಡ್ತೀನಿ ಇವಾಗ. ಇರಿ, 20 rupees ಆಫರ್ ಇತ್ತು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಇವರು ಡ್ಯೂಟಿಗೆ ಹೋಗ್ಬೇಕಾದ್ರೆ ಅಲ್ಲೊಂದು ನಾಯಿ ಇದೆ ಪಾಪ, ಅದು ತಿನ್ಬೋದು, ಅದಕ್ಕೂ ಕೊಟ್ಟು ಕಳ್ಸೋಕ್ಕಾಗುತ್ತೆ. ಪಾರ್ಲೇಜಿ ಆ್ಯಕ್ಚುಲಿ ಇದು ಸೊಪ್ಪು ಔಟ್ಸೈಡ್ ತೊಗೊಳಕ್ಕೆ ಬದಲಾಗಿ ವೇಸ್ಟ್ ಕವರ್ ಕೊಡಲ್ಲ, ಎಲ್ಲ ಕವರ್ ತುಂಬ ಹಿಂಗೆ ಚೀಲನೇ ಕೊಟ್ಬಿಡ್ತೀನಿ. ಮೇಲ್ಗಡೆ ಇರೋದು ನೆನ್ನೆ ವೇಸ್ಟ್ ಚೀಲ ತಂದ್ವಲ್ಲ ಒಂದು, ಅದಕ್ಕೆ ಬಾಕ್ಸ್ ಕೊಡ್ಕೊಡ್ಲ ಇದಕ್ಕೆ.
ನೋಡಿ ಔಟ್ ಸೈಡು ಇದಕ್ಕೆ 10 ರೂಪಾಯಿ ತಗೋತಾರೆ. ಸೊ ಅದು 7 ರುಪೀಸ್, ಇದೊಂದು 7 ರುಪೀಸ್ ಅನಿಸುತ್ತೆ. 6 ರೂಪಾಯಿ. 6 ವರ್ತ್ ಅನ್ನಿಸ್ತು. ನಾವು ಸ್ಟಾರ್ ಬಜಾರ್ಗೆ ಹೋಗಿದ್ವಿ ಮೊನ್ನೆ, ಒಳಗೆ ತಂದಿರಲಿಲ್ಲ. ಚಾಕು ಕೊಡ್ತೀನಿ ಪಾಪ. ಮತ್ತೆ ಕಸ ಬರ್ತಿರುತ್ತೆ ಅಂದ್ಬಿಟ್ಟು ಆ ಚೀಲಕ್ಕಲ್ಲೇ ತುಂಬಿಡೋಣ ಅಂತ. ಆ್ಯಕ್ಚುಲಿ ನಾನು ಈ ಥರ ಕೊತ್ತಂಬರಿ ಸೊಪ್ಪನ್ನ ದಾರ ಬಿಚ್ಚಮ್ಮ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ. ಪುದೀನಾಗೊಂದು, ಕೊತ್ತಂಬರಿಗೊಂದು. ಆಚೆಗಡೆನೂ ಹೋದ್ರೂ ಅಷ್ಟೇ ಬಿಲ್ ಆಗುತ್ತೆ. ಅದ್ರ ಬದಲಾಗಿ ಈ ಥರ ಮಾಲ್ಗೆ ಹೋಗಾದರೂ ತೊಗೊಂಬಂದರೆ ಸ್ವಲ್ಪ ದಿನ ಜಾಸ್ತಿನೇ ಬಾಳಿಕೆ ಬರುತ್ತೆ. ಇಲ್ಲ ಆರಾಮಾಗಿ ಆಚೆ ಕಡೆ ತಗೊಳ್ಬೇಕು. ಯಾಕೆ ಆಚೆ ಕಡೆ ಅಂದರೆ ಪಾಪ ಜನರು ಮಾರ್ತಾರೆ, ಅವ್ರು ಉದಾರ ಆಯ್ತಾರೆ. ಓ ಪಾಪ ಅದಕ್ಕೆ ಹೊಟ್ಟೆ ಪಾಡೋದು ಮಾರ್ತಾರೆ, ಹೊರಗಡೆ ಮಾರೋದು. ಹೌದೌದು ಇರಲಿ. ಆದರೆ ಇವಾಗಲೂ ಸಂಜೆಗೆ ಹೋದರೆ ಸಿಕ್ಕಾಬಿಟ್ಟೆ ಜನ ಇರ್ತಾರೆ ಅಂತ ನಾನು ಇವಾಗಲೇ ಹೋಗಿದ್ದು. ಇದೆರಡು ಪ್ಯಾಕಿಂಗ್ ಆಯಿತು. ಇದು ಬಾಕ್ಸ್ ಸ್ವಲ್ಪ ಲೂಸ್ ಇದೆ, ಬೇರೆ ನೋಡಿ. ಇದು ಇಲ್ಲಿ 10 ರೂಪಾಯಿಗೆ 3 ಕೊಡ್ತಾರೆ. ಅಷ್ಟೊಂದು ಚೆನ್ನಾಗೂ ಇರಲ್ಲ, ಬಟ್ ಅಲ್ಲಿ ಫ್ರೆಶ್ ಆಗಿರೋ ಸಿಕ್ತು. ಇದು ಕೂಡ ಅಷ್ಟೇ ನೋಡಿ. ನಾನು ಅಲ್ಲೇ ಕ್ಲೀನ್ ಮಾಡ್ಕೊಂಡು ಕೂಡ ತಂದೆ. ಇಲ್ಲಿ ಕ್ಲೀನ್ ಮಾಡಕ್ಕೆ ಬಿಡ್ತಾರ? ಮಿನಿಮಮ್ ಅಂದ್ರೆ ಒಂದು 10 ಡೇಸ್ ಅಂತೂ ವೆಜಿಟೇಬಲ್ಸ್ ಆಗುತ್ತೆ, ಟೆನ್ಷನ್ ಇಲ್ಲ. ಇವೇನು ಹಂಗೆ ಜೋಡಿಸ್ಬೋದು ಪಾಪ. ಕೆಳಗಡೆ ಇರೋವಲ್ಲ ಇಟ್ಬಿಡೋಣ. ಹೀರೆಕಾಯಿನೂ ಕೆಳಗಡೆ ಇಡೋದೇನೆ. ಇದು ಮಾತ್ರ ತೊಳಿತೀನಿ. ಅದು ತರಕಾರಿ ಬುಟ್ಟಿ ಎಲ್ಲ ತೊಳೆದ್ಬಿಟ್ಟು ತುಂಬೋಣ ಅಂತ. ಅದಕ್ಕೆ ಇನ್ನು ಮಿಕ್ಕಿದೆಲ್ಲ ಪಾಪ ನುಗ್ಗೆಕಾಯಿ ಮತ್ತು ಹೀರೆಕಾಯಿ ಈ ಪ್ಲೇಸ್ ಉದ್ದಕ್ಕೂ ಜೋಡಿಸೋದಿಲ್ಲ. ಸೊಪ್ಪು ಇಲ್ಲಿ ಮೇಲ್ಗಡೆ ಜೋಡಿಸೋದು ಎಲ್ಲ ನೆನ್ನೆ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಫ್ರಿಜ್ಜು ಕೂಡ ಅವೆಲ್ಲ ಹಚ್ಕೊಂಡು ಹೋಯಿತು. ಇದೆಲ್ಲ ಸ್ವಲ್ಪ ಬಾಕ್ಸ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಕ್ಲೀನ್ ಮಾಡ್ತೀನಿ. ಅವತ್ತು ಹಿಂಗೇನೆ ಏನು ಕಡಲೆಕಾಳು ಗೊಜ್ಜು ಮಾಡೋಣ ಅಂತ ತಗೊಂಡ್ರೆ ಇಲ್ಲಿ ಹಿಂಗೂ ಇರಲಿಲ್ಲ. ಇದನ್ನು ಅಲ್ಲೇ ಕ್ಲೀನ್ ಮಾಡ್ಕೊಂಡು ತಂದಿದ್ದೀನಿ. ತುಂಬ ಒಂಥರ ಇದಾಗೋಗಿತ್ತು. ಅದಕ್ಕೆ 20 ರೂಪೀಸ್ ತೊಗೊಂಡಿದ್ರು. ಅದು ಬಿಲ್ ನೋಡಬೇಕು. 36 ಅನ್ಕೋತೀನಿ. ಅದಕ್ಕೆ 36 ಆಫರ್ ಇತ್ತು. ಹಾಂ, ಒಳಗಡೆನೇ ಇದ್ದಾನೆ. ಅದೊಂದು ಚೆಕ್ ಮಾಡೋದು. ಇನ್ನೂ ಬಿಲ್ ಚೆಕ್ ಮಾಡಬೇಕು. ಅದು ಫ್ರೂಟ್ಸ್ ಕಾರ್ನರ್ ಆಯ್ತಲ್ಲ ಪಾಪ ಲಾಸ್ಟಲ್ಲಿ, ಅದಕ್ಕೆ ಇಟ್ಬಿಡೋಣ. ಇಲ್ಲೇ ಎಷ್ಟು ಹೇಳ್ತಾರೆ ಗೊತ್ತಿಲ್ಲ. ಪೈನಾಪಲ್ ಮಾತ್ರ ಅದು 35 ರೂಪೀಸ್ ಒಂದು ಪೀಸ್ ಪರ್ ಪೀಸ್. ಬೆಂಡೆಕಾಯಿ ಹಂಗೆ ಇಲ್ಲಿ ಜೋಡಿಸಿ ಸ್ವಲ್ಪ ತೊಳೆದ್ಬಿಟ್ಟು. ಯಾಕೆಂದರೆ ಅವು ತೊಳೆದಿಲ್ಲ ಸ್ವಲ್ಪ, ಅದರಿಂದ. ಅದು ಸಾಂಬಾರು ಮಧ್ಯೆ ಪಡಲಕಾಯಿ. ಹಿಂಗೆ ಇಲ್ಲೇ ಇಟ್ಬಿಡಿ. ಇಲ್ಲಿ ಜೋಡ್ಸಮ್ಮ. ಹಾಂ, ಅಲ್ಲ ಎಲ್ಲ ಒಟ್ಟಿಗೆ ತಗೊಂಡು ಇಡ್ಬೋದಲ್ಲ ಅಂತ. ಜಾಗ ಸಾಕಾಗಲ್ವಲ್ಲ ನಿನಗೆ? ಒಟ್ಟಿಗೆ ಎಲ್ಲದಕ್ಕೆ ಜಾಗ ಸಾಕು. ಆಮೇಲೆ ಅವತ್ತು ದ್ರಾಕ್ಷಿ ತೊಗೊಂಡು ಬಂದಿರಲಿಲ್ಲ. ಲಾಸ್ಟ್ ಟೈಮು ಡ್ರೈ ಫ್ರೂಟ್ಸ್ ಎಲ್ಲ ತಂದಿದೆ ದೇವರಿಗೆ ಅಂತ ಅಂದ್ಬಿಟ್ಟು ತುಂಬ್ತಾರಲ್ಲ ಅದಕ್ಕೆ. ದ್ರಾಕ್ಷಿ ಮತ್ತು ಮೈದಾ ಒಬ್ಬಟ್ಟಿಗೆ ಮರ್ತೋಗಿತ್ತು. ಇದೊಂದು ಸ್ಟಾರ್ ಹೂವು ಮಿಕ್ಸ್ ಮಾಡ್ಕೊಂಡಿದ್ದೆ, ಅದೊಂದು ಮತ್ತು ಒಂದು ಧನಿಯಾ ಪೌಡರ್. ಇದಿಷ್ಟು ಎಕ್ಸ್ಟ್ರಾ ಶಾಪಿಂಗ್ ಆಗಿದೆ ಇವಾಗ, ವಿತೌಟು ವೆಜಿಟೇಬಲ್ಸ್ ಬಿಟ್ಟು. ಮೊನ್ನೆ ಹೋದಾಗ ಇದೆಲ್ಲ ಅದು ಇಲ್ಲಿದೆ ಡ್ರೈ ಫ್ರೂಟ್ಸ್ ಎಲ್ಲ. ಮೊನ್ನೆ ಟೆಸ್ಕೋಗೆ ಹೋದಾಗ ತಂದಿದ್ದೆಲ್ಲ 400-300 ಏನೋ ಇತ್ತಲ್ಲಮ್ಮ. ಇದು ಮತ್ತು ಪಿಸ್ತಾ ಜೊತೆಗೆ ಇದನ್ನು ಕ್ಯಾಶ್ಯೂ, ಇದನ್ನೆಲ್ಲ ಮೊನ್ನೆ ತಗೊಂಡಿದ್ದೆ. ಅದನ್ನು ವಿಡಿಯೋ ಮಾಡೋಕ್ಕೇ ಆಗಿರಲಿಲ್ಲ. ಇವಾಗ ಏನು ಮಿಸ್ ಆಗಿದೆ ಅದೇ ಮಾತ್ರ ಬಂದಿದೆ. ಹಾಗಲಕಾಯಿ ಚೆನ್ನಾಗಿದೆ. ಈಗಪ್ಪ ಇಷ್ಟಕ್ಕೆ ಅಲ್ಲಿ 650 ಟೆಸ್ಕೋದಲ್ಲಿ. ಅದು ಬಿಟ್ಟರೆ ಔಟ್ ಸೈಡ್ ನಾನು ಹೂವು ತೊಗೊಬಂದಿದ್ದು. ಹೂವು ಮತ್ತು ಅದು ಗೆಜ್ಜೆ ಹಾರ, ಅದ್ರ ಜೊತೆ ಕಲ್ಸಕ್ಕರೆ ಸ್ವಲ್ಪ ಏನದು ಖರ್ಜೂರ, ಅದನ್ನು ತೊಗೊಂಡಿದ್ದೆ. ಅದು ಸಪ್ರೇಟು. ಹೂವಕ್ಕೇ ನಂಗೆ ಶಾಕ್ ಆಯಿತು. ಬರೀ 60 ರೂಪಾಯಿ ಅಷ್ಟಕ್ಕೆ. ಬರೀ 60 ರೂಪಾಯಿ ಅಲ್ಲ, ಜಾಸ್ತಿ ಆಯಿತು. ಅದು ಬಿಟ್ಟರೆ ಎಕ್ಸ್ಟ್ರಾ ಅಡಿಷ್ನಲಾಗಿ ಇದೇನೆ
ಇದ್ದಿದ್ದು. ಇವಾಗ ಇದನ್ನೆಲ್ಲ ಪ್ಯಾಕ್ ಮಾಡಿ ಒಳಗಡೆ ಇಟ್ಬಿಡ್ಬೇಕು. ಫ್ರೂಟ್ಸ್ ಇಷ್ಟು ತಂದಿದ್ದೀನಿ. ಆ್ಯಕ್ಚುಲಿ ನಾವು ಶ್ರಾವಣನೂ ಮಾಡ್ತೀವಿ, ಸೊ ಅದರಿಂದ ವೆಜಿಟೇಬಲ್ಸ್ ಬೇಕಾಗುತ್ತಲ್ಲ ಅಂದ್ಬಿಟ್ಟು ಅಲ್ಲೋಗಿ ತಗೊಬಂದ್ಬಿಟ್ಟಿದ್ದು. ಎಲ್ಲ ಕ್ಲೀನ್ ಮಾಡಿ ಪ್ಯಾಕಿಂಗ್ ಎಲ್ಲ ಮುಗೀತು. ಇನ್ನೇನಿದ್ರು ಇವೆಲ್ಲ ಫ್ರಿಡ್ಜಿಗೆ ತಲುಪಿಸೋದೇ. ಇದು ಕ್ಯಾಫ್ ಯಾಕೋ ಐತೆ ಇಲ್ಲ, ಬೇರೆ ಕ್ಯಾಫ್. ಈರುಳ್ಳಿ ಎಲ್ಲ ಪಕ್ಕಕ್ಕೆ ಹಾಕಿ ಇದನ್ನ ಅಲ್ಲೇನು ಇಡ್ತೀರಾ ಹೇಳಿ? ಫ್ರೂಟ್ಸು ಪಕ್ಕದಲ್ಲಿ ಇಡ್ತೀಯಮ್ಮ. ಫ್ರೂಟ್ಸ್ ಏನು ಇಲ್ಲಿಗೆ ಹೋಯ್ತದಲ್ಲಪ್ಪ, ಇಲ್ಲಿ ಫ್ರೂಟ್ಸ್ ಇಲ್ಲೇ ಇಡು ಪಾಪ. ಇಲ್ಲ ಗ್ಯಾಪ್ ಮಾಡಿಡು, ಫ್ರೂಟ್ಸ್ ಏನಿಲ್ಲ ಒಳಗಡೆಗೆ. ಈ ತರಕಾರಿ ಎಲ್ಲ ಕೆಳಗಡೆಗೆ ಹಾಕ್ಬಿಡಿ. ಹಾಂ, ಸಿಗುತ್ತಾ ಆ ಬಜೆಟಲ್ಲಿ ಕಿಂಗ್ ಸೈಜ್ ಇದೆ. ಈಗ ಯಾವುದೋ ಬೇರೆ ನೀವೆಲ್ಲ ಹೇಳ್ತಿದ್ರಲ್ಲ, ಈಗ ಆ ಕಂಪ್ನಿ. ಇವಾಗ ಕಬೋರ್ಡ್ ಕ್ಲೀನಿಂಗ್ ಸ್ಟಾರ್ಟ್. ಎಷ್ಟೊತ್ತಾಗುತ್ತೋ ಈ ಕಡೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನೆಕ್ಸ್ಟ್ ಈ ಕಡೆ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ತೆಗೆದಿಟ್ಟಿದ್ದೀನಿ ಇಲ್ಲಿ. ಆಫ್ಟರ್ ಫಿನಿಶಿಂಗ್ ಈ ಪೇಪರಲ್ಲೇ ಅಟ್ಲೀಸ್ಟ್ ಡಸ್ಟ್ ಆದಾಗ ಸ್ವಲ್ಪ ಈ ಥರ ಕ್ಲೀನ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇದನ್ನೇ ಎಲ್ಲಿಗೆ ಹಾಸ್ದೆ. ನ್ಯೂಸ್ ಪೇಪರ್ ಅಂದರೆ ಸ್ವಲ್ಪ ಏನಾದ್ರು ತೆಳು ಅಂದರೆ ಒದ್ದೆ ಬಟ್ಟೆ ತೊಗೊಂಡು ಈ ಥರ ವಾಶ್ ಮಾಡ್ಕೊಳಕ್ಕೋಗಲ್ಲ, ಅಂದರೆ ಒರೆಸ್ಕೊಳಕ್ಕಾಗಲ್ಲ ಧೂಳಿದ್ರೆ, ಅದಕ್ಕೋಸ್ಕರ. ಸೊ ಈ ಕಡೆ ಫಿನಿಶ್ ಮಾಡೋ ಅಷ್ಟೇ ಸಾಕಾಯಿತು. ಕರ್ಟನ್ಸ್ ಹಾಕಿದ್ದೀನಿ. ಔಟ್ಸೈಡ್ ವಿಂಡೋಗೆ ಮಾತ್ರ ಹಾಕಿಲ್ಲ ಅಷ್ಟೇ. ಔಟ್ಸೈಡ್ ಒಂದು ಕಂಪ್ಲೀಟ್ ಮಾಡಿದ್ರೆ ಕೆಲಸ ಕಂಪ್ಲೀಟ್. ಸೊ ಸಿಕ್ಕಾಬಿಟ್ಟೆ ಟಯರ್ಡ್ ಅನ್ನಿಸ್ತಾ ಇತ್ತು ಕೆಲಸ ಎಲ್ಲ ಮಾಡಿ. ಸೊ ತುಂಬ ದಿನ ಆಗಿತ್ತು ನಾವು ಸ್ನ್ಯಾಕ್ಸ್ ಎಲ್ಲ ತಿಂದು. ಔಟ್ಸೈಡ್ ಆದರೂ ಹೋಗಿ ಸ್ನ್ಯಾಕ್ಸ್ ತಿನ್ಕೊಂಡು ಬರೋಣ ಅಂದ್ಕೊಂಡು ಹೋದ್ವಿ. ಅಲ್ಲೇ ಪಕ್ಕದಲ್ಲಿ ಒಂದು ಸ್ವೀಟ್ಸ್ ಬೇರೆ ತಂದಿರಲಿಲ್ಲ ಮನೆಗೆ. ಹಾಗೆ ಸ್ವೀಟ್ಸು ತಂದಂಗೆ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ತುಂಬ ದಿನ ಆಗಿತ್ತು ಈ ಪಾನಿಪುರಿ, ಈ ಮಸಾಲೆ ಪುರಿ, ನನ್ನ ಜಂಕ್ಸ್ ಫುಡ್ಡೇ ಅವಾಯ್ಡ್ ಮಾಡಿಬಿಟ್ಟಿದ್ದೆ. ಸೊ ಆ್ಯಪಲ್ ಜ್ಯೂಸು ನಾನು ಅದೇ ದೇವ್ರಿಗೆ ರಥ ಬಿಟ್ಟಿದ್ದೆ. ಸೊ ಲಾಸ್ಟು ಇವ್ರ ಬರ್ಡೇಗೆ ಹೋದಾಗ ನಾನು ನಂಜನಗೂಡಲ್ಲಿ ಪೂಜೆ ಮಾಡಿಸ್ಕೊಂಡು ತಿನ್ನೋ ಥರ ರಥ ಬಿಟ್ಟು ಬಂದಿದ್ದೆ. ಸೊ ಇವತ್ತೇ ಫಸ್ಟು ನಾನು ಆ್ಯಪಲ್ ಜ್ಯೂಸ್ ಕುಡಿತಾ ಇರೋದು. ಇದಕ್ಕೂ ಮೊದಲೇ ಒಂದು 10 ಇಯರಿಂದ ನಾನು ಆ್ಯಪಲ್ ತಿಂದು ಇಲ್ಲ, ಜ್ಯೂಸ್ ಕುಡಿದು ಇರಲಿಲ್ಲ. ಹಾಗೆ ಸ್ವಲ್ಪ ಸ್ನ್ಯಾಕ್ಸು, ವಡಾಪಾವು ಮತ್ತು ಪಾನಿಪುರಿ, ಈ ಥರ ಸಮೋಸ ತಿಂದ್ಕೊಂಡು ಮನೆಗೆ ಬಂದ್ವಿ. ಇದೇ ವರಮಹಾಲಕ್ಷ್ಮಿ ಕ್ಲೀನಿಂಗ್ ವ್ಲಾಗ್ ಅಂತಲೇ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.